ಹೆಚ್ಚಿಸಿ 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 ಕೊಡಿ ಕೊಡಿ ಭದ್ರತೆ ಕೊಡಿ ಹೆಚ್ಚಿಸಿ 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 ಅತಿ ಶಿಕ್ಷಕರ ಹೋರಾಟಕ್ಕೆ ಅತಿ ಶಿಕ್ಷಕರ ಹೋರಾಟಕ್ಕೆ ಧಿಕ್ಕಾರ 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 ಅತಿಥಿ ಶಿಕ್ಷಕರ ಬೇಡಿಕೆಗೆ ಸ್ಪಂದಿಸುವ ಸರ್ಕಾರಕ್ಕೆ ಅತಿ ಶಿಕ್ಷಕರ ಬೇಡಿಕೆಗೆ ಸ್ಪಂದಿಸುವ ಸರ್ಕಾರಕ್ಕೆ ಹೆಚ್ಚಿಸಿ 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 ಅತಿ ಶಿಕ್ಷಕರ ಸಂಘಟನೆಗೆ ಹೆಚ್ಚಿಸಿ 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 ಕೇವಲ 10,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ತಿಂಗಳ ಕೊಡೋದಿಲ್ಲ ಸರ್. 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲ ಕೊಡ್ತಾರೆ. ಅದು ನಮ್ಗೆ ಸಾಕಾಗ್ತಾ ಇಲ್ಲ ಸರ್. ನಮಗೆ ಈಗ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋರಿಗೆ ಹೇಗೆ 7ನೇ ವೇತನ ಆಯೋಗ ಕೊಟ್ಟು ವೇತನವನ್ನ ಜಾಸ್ತಿ ಮಾಡಿದ್ದಾರೆ, ಹಾಗೆ ನಮಗೂ ಕೂಡ ವೇತನವನ್ನ ಹೆಚ್ಚು ಮಾಡಬೇಕು. ಮಿನಿಮಮ್ 30,000ನಾದ್ರೂ ಬೇಕೇ ಬೇಕು ಸರ್. ನಮಗೆ ವೇತನವನ್ನ ಕೊಡೋವರೆಗೂ ಅಂದ್ರೆ ಹೆಚ್ಚಿಸೋವರೆಗೂ ನಾವು ಇಲ್ಲಿಂದ ಯಾರು ಹೇಳಲ್ಲ ಸರ್. ಅಂದ್ರೆ ಇವಾಗ ರಾಜ್ಯಾದ್ಯಂತ ಶಾಲೆ ತೊರೆದು ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಪೂರ್ವ ತಯಾರಿಯಾಗಿ ಬಂದಿದ್ದೀವಿ ಸರ್. ಈ ಒಂದೇ ದಿವಸಕ್ಕೆ ಸೀಮಿತಗೊಳಿಸಲ್ಲ, ಈ ಹೋರಾಟವನ್ನ ಇನ್ನೂ ಮುಂದುವರಿಸ್ತೀವಿ ಸರ್. 43,000 ಜನ ಅತಿಥಿ ಶಿಕ್ಷಕರಿದ್ದೀವಿ ಸರ್. ಸರ್ಕಾರಿ ಶಾಲೆಗಳು ಉಳಿತಾ ಇರೋದೇ ನಮ್ಮಿಂದ. ಅಧಿಕಾರಿಗಳು ಹೇಳ್ತಾರೆ, ನಮ್ ಜೊತೆ ಸಾಪ ಶಿಕ್ಷಕರು ಕೂಡ ಆ ಮಾತನ್ನ ಹೇಳ್ತಾರೆ. ಸರ್ಕಾರವೂ ಕೂಡ ಇದೇ ಮಾತನ್ನ ಒಪ್ಕೊಳ್ಳುತ್ತೆ ಸರ್. ಎಲ್ಲಾ ಪೇಪರ್ ಸ್ಟೇಟ್ಮೆಂಟ್ ಗಳಲ್ಲೂ ಹೇಳ್ತಾರೆ ಅತಿಥಿ ಶಿಕ್ಷಕರಿಂದೇ ಸರ್ಕಾರಿ ಶಾಲೆಗಳು ಉಳಿದಿರೋದು ಅಂತ ಹೇಳ್ತಾರೆ. ಬಟ್ ಆದ್ರೆ ಅವ್ರಿಗೆ ಏನು ಸೌಲಭ್ಯಗಳನ್ನು ಕೊಡಲ್ಲ ಸರ್. ಒಂದು CL ಹಾಕಿ ಬರ್ಬೇಕಂದ್ರೂ ಅದಕ್ಕೂ ರಿಸ್ಟ್ರಿಕ್ಷನ್ ಮಾಡ್ತಾರೆ. ಶಾಲೆಯಲ್ಲಿ ನಮ್ಗೆ ಅನಾರೋಗ್ಯ ಸಮಸ್ಯೆ ಆದ್ರೂ ಕೂಡ ನಮಗೆ ಕೊಡಲ್ಲ ಸರ್. ತಿಂಗಳಿಗೊಂದು CL ಅಂತ ಹೇಳ್ತಾರೆ. ಬಟ್ ಅದಕ್ಕೂ ನಿಮ್ಮ ಸುತ್ತೋಲೆ ಇದೆಯಾ, ನಿಮಗೆ ಪರ್ಮಿಷನ್ ಇದೆಯಾ ಅಂತೆಲ್ಲ ಕೇಳ್ತಾರೆ ಸರ್. ತುಂಬಾ ಕೆಳಮಟ್ಟದಲ್ಲಿ ನಡೆಸ್ಕೋತಾರೆ ಸರ್. ಅದು ನಮ್ಗೆ ತುಂಬಾ ಕಷ್ಟ ಆಗ್ತದೆ ಸರ್. ಯಾಕಂದ್ರೆ ನಾವು ಮನುಷ್ಯರೇ ಸರ್. ಅವ್ರ ತರ ನಾವು ದುಡಿತಾ ಇದೀವಿ, ಅವ್ರಿಗಿಂತ ಹೆಚ್ಚಾಗಿ ದುಡಿತಾ ಇದೀವಿ. ಇದನ್ನ ಅಧಿಕಾರಿಗಳು ಒಪ್ಕೋತಾರೆ, ಸರ್ಕಾರನೂ ಒಪ್ಕೋತಾರೆ. ಆದ್ರೂ ನಮ್ಗೆ ಯಾವುದೇ ಇದನ್ನ ಕೊಡಲ್ಲ, ಸೌಲಭ್ಯಗಳಿಲ್ಲ ಸರ್. ಸರ್ ಅವರು 10,000 ಮತ್ತೆ ಹೈಸ್ಕೂಲ್ಗೆ 10,500 ಕೊಡ್ತಾ ಇದ್ದಾರೆ ಸರ್. ನಾವು 30,000 ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್. ಬೇಕೇ ಬೇಕು ಸರ್ ನಮ್ಗೆ 30,000. ಇಲ್ಲ ಅಂದ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಸರ್. ನಾವು ನಮ್ಮ ಮಕ್ಕಳನ್ನ ಸಾಕೋದು ಕಷ್ಟ. ನಮ್ಮಲ್ಲಿ ಗಂಡ್ಮಕ್ಳು ಜೀವನ ತುಂಬಾ ಕಷ್ಟ ಸರ್. ಈಗಾಗ್ಲೇ 15 ಜನ ಅತಿಥಿ ಶಿಕ್ಷಕರು ಈ ವರ್ಷದಲ್ಲಿ, ಶೈಕ್ಷಣಿಕ ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಸತ್ತಿದ್ದಾರೆ ಸರ್. ಅವ್ರಿಗೆ ಯಾವುದೇ ರೀತಿಯಾಗಿ ಸರ್ಕಾರ ಸ್ಪಂದಿಸಿಲ್ಲ. ಅಟ್ಲೀಸ್ಟ್ ಒಂದು ಗೌರವವನ್ನು ಕೂಡ ಸಲ್ಲಿಸಿಲ್ಲ ಸರ್. ಶಿಕ್ಷಕರನ್ನ ಬೀದಿಗೆ ತಂದಿರೋ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ಉಗ್ರವಾಗಿರುತ್ತೆ ಸರ್. ಗುರುಗಳಿಗೆ ಯಾವುದೇ ಮರ್ಯಾದೆ ಸಿಗದೆ ಇರೋ ಸರ್ಕಾರಕ್ಕೆ ನಾವು ಯಾವತ್ತೂ ಬೆಂಬಲವನ್ನ ಕೊಡೋದಿಲ್ಲ ಸರ್. ಖಂಡಿತ ಸರ್, ಒಗ್ಗಟ್ಟಿದೆ. ನಮ್ದು ಒಂದೇ ಸಂಘಟನೆ ಇದೆ, ರಾಜ್ಯ ಸಂಘ ಅಂತ. ನಮ್ಮ ಸಂಘದಲ್ಲಿ ಹನುಮಂತು ಸರ್ ಅಧ್ಯಕ್ಷರಿದ್ದಾರೆ, ಅನಂತ ನಾಯಕ್ ಸರ್ ಅವರು ಗೌರವಾಧ್ಯಕ್ಷರಿದ್ದಾರೆ ಸರ್. ನಾವು ಇನ್ನು ಬರ್ತಾ ಇದ್ದಾರೆ ಸರ್. ಜನ ಬೇರೆ ಬೇರೆ ಭಾಗದಿಂದ ಬರೋದು ತಡ ಆಗಿದೆ. ಈಗ ಅಷ್ಟು ಜನ ಸೇರಿದೀವಿ ಸರ್. ಒಂದೇ ಸಂಘಟನೆ ಇದೆ ಸರ್ ರಾಜ್ಯಾದ್ಯಂತ. ಸರ್ ಶಿಕ್ಷಣ ಸಚಿವರಿಗೂ ಕೂಡ, ಮಾನ್ಯ ಶಿಕ್ಷಣ ಸಚಿವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವು ಒಬ್ಬ ಗುರುಗಳ ಕೈ ಕೆಳಗೆ ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ಒಂದು ಉನ್ನತ ಸ್ಥಾನವನ್ನ ಪಡ್ಕೊಂಡಿದ್ದೀರಾ. ಆ ಸ್ಥಾನವನ್ನ ಕೊಟ್ಟಿರೋ ಗುರುಗಳನ್ನ ನೀವು ದಯವಿಟ್ಟು ಬೀದಿಗೆ ಇಳಿಸ್ಬೇಡಿ. ಅವರನ್ನ ಸ್ಪಂದಿಸಿ, ಅವರ ನೋವುಗಳಿಗೆ, ಅವರ ಕಷ್ಟಗಳಿಗೆ ಸ್ಪಂದಿಸಿ ಆದಷ್ಟು ಬೇಗ ನಮಗೆ ವೇತನವನ್ನ ಹೆಚ್ಚು ಮಾಡಿ, ಸೇವಾ ಭದ್ರತೆಯನ್ನ ಕೊಡಿ, ಕೃಪಾಂಕವನ್ನ ಕೊಡಿ. ನಾವು ಕೂಡ ಪರೀಕ್ಷೆಗಳನ್ನ ಎದುರಿಸ್ತೀವಿ. ನಾವೇನ್ ಅಸಮರ್ಥರಲ್ಲ. ನಾವು ಡಬಲ್ ಡಿಗ್ರಿ ಹೋಲ್ಡರ್ಸ್. ನಾವು ಎಲ್ಲಾ ಪದವಿಗಳನ್ನ ಪಡ್ಕೊಂಡಿದೀವಿ. ಅದ್ರ ಜೊತೆಗೆ 10-12 ವರ್ಷದ ಅನುಭವಗಳನ್ನು ಕೂಡ ನಾವು ಹೊಂದಿದ್ದೀವಿ. ಹಾಗಾಗಿ ದಯವಿಟ್ಟು ಶಿಕ್ಷಣ ಸಚಿವರು ಇಲ್ಲಿ ಆಗಮಿಸಿ ನಮ್ಮೆಲ್ಲರಿಗೂ ಒಂದು ಪರಿಹಾರವನ್ನ ಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಸೌಮ್ಯ HS ಅಂತ ರಾಜ್ಯ ಸಂಘದ ಖಜಾಂಚಿಯಾಗಿ ಗಂಗಪ್ಪ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದೀವಿ. ಸರ್ಕಾರ ನಾವು ಹಲವಾರು ಬಾರಿ ಮನೆ ಕೊಟ್ಟಿದ್ದೀವಿ, ಹೋರಾಟಗಳನ್ನು ಮಾಡಿದೀವಿ. ಸಾಕಷ್ಟು ಬಾರಿ ನಾವು ಹೋರಾಟ ಕೂಡ ಮಾಡಿದೀವಿ. ಆದ್ರೆ ಸರ್ಕಾರ ನಮ್ಗೆ ಯಾವುದೇ ಬೇಡಿಕೆಗೆ ಸ್ಪಂದನೆ ಮಾಡಿಲ್ಲ. ಹಾಗಾಗಿ
ನಾವು ಇವತ್ತಿನ ದಿನ 29 ತಾರೀಕು ಜನವರಿ ಇವತ್ತಿನ ದಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಸರ್ಕಾರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಅತಿಥಿ ಶಿಕ್ಷಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೇವಾಭತ್ಯೆ ಆಗಿರ್ಬೋದು, ಕನಿಷ್ಠ ವೇತನ ಆಗಿರ್ಬೋದು ಯಾವುದೂ ಇಲ್ಲ. ಹಾಗಾಗಿ ಸರ್ಕಾರ ಈ ಒಂದು ನಮ್ಮ ಬೇಡಿಕೆ ಸ್ಪಂದಿಸಿ ಈ ನಮಗೆ ಕನಿಷ್ಠ ವೇತನ ಕೊಡಬೇಕು ಮತ್ತೆ ಸೇವಾ ಪತ್ರಿಕೆ ಒದಗಿಸಿಕೊಡ್ಬೇಕು ಅಂತ ಹೇಳಿ ಇವತ್ತಿನ ದಿನ ನಾವು ಈ ಒಂದು ಪ್ರತಿಭಟನಾ ಧರಣಿಯನ್ನ ಕೈಗೊಂಡಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅತಿಥಿ ಶಿಕ್ಷಕರು ಸುಮಾರು 48,000 ಜನ ಬಹಳ ಕಡಿಮೆ ಅವರಿಗೆ ಕನಿಷ್ಠ ವೇತನ ಸುಪ್ರೀಂ ಕೋರ್ಟಿನ ನಿರ್ದೇಶನ ರೀತಿಯಲ್ಲಿ ಬರುವಂತ ಹಾಗಾಗಿ ಸೇವೆಯನ್ನು ಕಾಯಂಗೊಳಿಸಬೇಕು, ಅವರಿಗೆ ಗೌರವತ್ವದ ಸ್ಥಾನಮಾನಗಳು ಸಿಗಬೇಕು, ರಜೆ ಸೌಲಭ್ಯಗಳು, ವಿಮೆ ಸೌಲಭ್ಯಗಳು ಅವರಿಗೆ ಸಿಗಬೇಕನ್ನೋ ಕಾರಣಕ್ಕಾಗಿ ಒತ್ತಾಯಿಸಿ ಹಲವು ಬಾರಿ ರಾಜ್ಯ ಸರ್ಕಾರ ಮಾಡಿದ್ವಿ. ಆದರೆ ರಾಜ್ಯ ಸರ್ಕಾರ ಇದನ್ನ ಗಮನಿಸಿಲ್ಲ. ಈ ಬಜೆಟ್ ನಲ್ಲಿ ಇವರು ಒತ್ತಾಯಿಸುವಂತ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ನಾವು ಕೂಡ ತಮ್ಮದೇ ಸರ್ಕಾರ ನಾವು ಈಡೇರಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಮಾನ್ಯ ಶಿಕ್ಷಣ ಸಚಿವರಲ್ಲಿ ವಿನಂತಿಯನ್ನು ಮಾಡಿದ್ದೇವೆ. ಅವರು ಈ ಬಜೆಟ್ ನಲ್ಲಿ ಈ ಬೇಡಿಕೆಯನ್ನ ಈಡೇರಿಸುತ್ತಿರುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಆಶಾವಾದಿಗಳಾಗಿದ್ದೀವಿ. ಆದರೆ ಸರ್ಕಾರ ಮತ್ತೆ ಈ ಒಂದು ರೀತಿಯಲ್ಲಿ ಇವ್ರನ್ನ ಆತಂಕದಲ್ಲಿಡೋ ಕೆಲಸವನ್ನು ಮಾಡಬಾರದು. ನಮ್ಮದೇ ಸರ್ಕಾರ ಆದ್ರೂ ಮಾಡ್ತೇವೆ. DJ.